ಸೋಮವಾರದಿಂದ ದಿಢೀರಂತ ಇಳಿಕೆಯಾದ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು. ಹೌದು ವೀಕ್ಷಕರೇ, ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಭಾರತ ದೇಶಾದ್ಯಂತ ಚಿನ್ನ ಬೆಳ್ಳಿ ಬೆಲೆಯಲ್ಲಿ ಭಾರಿ ಒಂದು ಇಳಿಕೆ ಆಗ್ತಾ ಇದೆ. ಹಾಗಾದ್ರೆ ಇವತ್ತು ಬಂಗಾರ ಮತ್ತು ಬೆಳ್ಳಿ ಬೆಲೆ ಎಷ್ಟು ಇಳಿಕೆ ಆಗಿದೆ, ಇವತ್ತಿನ ಬಂಗಾರ ಮತ್ತು ಬೆಳ್ಳಿಯ ನಿಖರವಾದ ಬೆಲೆ ಎಷ್ಟು, ಮತ್ತೆ ಈಗ ತಗೋಬೇಕಾ ಬೇಡ ಎಂಬ ಪ್ರಶ್ನೆ ಕೂಡ ಬರುತ್ತೆ. ಎಲ್ಲಾ ಪ್ರಶ್ನೆಗೂ ಕೂಡ ಉತ್ತರ ನಿಮಗೆ ಇದೇ ವಿಡಿಯೋದಲ್ಲಿ ಸಿಗೋದ್ರಿಂದ ಈ ವಿಡಿಯೋನ ದಯವಿಟ್ಟು ನೀವು ಪೂರ್ತಿಯಾಗಿ ಕೊನೆ ತನಕ ನೋಡ್ತಾ ಇರಿ. ಹೌದು ವೀಕ್ಷಕರೇ, ಈಗಾಗಲೇ ರಾಜ್ಯಾದ್ಯಂತ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರಿ ಇಳಿಕೆ ಆಗ್ತಾ ಇದೆ. ನರೇಂದ್ರ ಮೋದಿಜಿಯವರು ಯಾವಾಗ 1 ವರ್ಷಗಳ ಕಾಲ ಚಿನ್ನ ತಗೋಬೇಡಿ ಅಂತ ಒಂದು ಹೇಳಿಕೆ ಕೊಟ್ಟರಲ್ಲ, ಅವತ್ತಿಂದ ಬೆಲೆಗಳು ಇಳಿಕೆ ಆಗ್ತಾನೆ ಬಂದಿವೆ. ಸೊ ಇಲ್ಲಿವರೆಗೂ ಕೂಡ ಇಳಿಕೆ ಆಗ್ತಾನೆ ಇದ್ದಾವೆ. ಸೊ ಮುಂದಿನ ಬರೋದಿನ ಮತ್ತಷ್ಟು ಇಳಿಕೆ ಆಗೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಯಾವೆಲ್ಲ ಒಂದು ಬೆಲೆಗಳು ಇಳಿಕೆ ಆಗಿವೆ, ಮತ್ತೆ ಇಲ್ಲಿ ಮುಖ್ಯವಾಗಿ ಬಂಗಾರ ಖರೀದಿ ಮಾಡುವಾಗ ಜನರು ಯಾವ ತಪ್ಪುಗಳನ್ನ ಮಾಡಬಾರ್ದು, ಇನ್ನು ಪ್ರಮುಖವಾಗಿ ಬೆಳ್ಳಿ ಬೆಲೆ ಎಷ್ಟು ಇಳಿಕೆ ಆಗಿದೆ ಮತ್ತು ಬಂಗಾರದ ಬೆಲೆ ಎಷ್ಟು ಇಳಿಕೆ ಆಗಿದೆ ಇವತ್ತು ಅದನ್ನು ಕೂಡ ನೋಡ್ತಾ ಹೋಗೋಣ. ಇನ್ನು ನಿಮಗೂ ಕೂಡ ಬಂಗಾರ ಮತ್ತು ಬೆಳ್ಳಿ ಬೆಲೆ ಇಳಿಕೆ ಆಗಲಿ ಅಂತ ಒಂದು ಆಸೆ ಇದ್ರೆ, ಸೊ ಯಾರೆಲ್ಲ ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತವರು ಬೇಗನೆ ಕೆಳಗಡೆ ಕಾಣ್ತಾ ಇರೋ ವಿಡಿಯೋಗೆ ಲೈಕ್ ಬಟನ್ ಇದೆ, ಬೇಗನೆ ವಿಡಿಯೋಗೆ ಲೈಕ್ ಬಟನ್ ಒತ್ತಿ ವಿಡಿಯೋಗೆ ಲೈಕ್ ಮಾಡಿ. ಹಾಗೂ ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಒಂದು ಚಿಕ್ಕ ಪ್ರಶ್ನೆ ಕೇಳ್ತೇವೆ. ಸೊ ಆ ಒಂದು ಪ್ರಶ್ನೆಗೆ ಉತ್ತರ ಕೊಡಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು, ಬಡ ಜನರು ಕೂಡ ಸುಲಭವಾಗಿ ಬಂಗಾರ ಖರೀದಿ ಮಾಡಿರಬೇಕು, ನಿಮ್ಮ ಉತ್ತರ ದಯವಿಟ್ಟು ನಮಗೆ ಕಮೆಂಟ್ ಬಾಕ್ಸ್ ಮೂಲಕ ಕೊಡಿ. ನೋಡಿ ವೀಕ್ಷಕರೇ, ಬೆಳ್ಳಿ ಮತ್ತು ಬಂಗಾರ ಈ ಎರಡೂ ಕೂಡ ರೇಟ್ ಅಲ್ಲಿ ಭಾರಿ ಒಂದು ಇಳಿಕೆ ಆಗ್ತಾ ಇರುವಂತದ್ದು. ಮೊದಲಿಗೆ ಹೇಳ್ಬೇಕಂದ್ರೆ ಇಂಡಸ್ಟ್ರಿಯಲ್ ಮೆಟಲ್ ಆಗಿದ್ದ ಬೆಳ್ಳಿ ಜ್ಯುವೆಲರಿಗೂ ಕೂಡ ಯೂಸ್ ಮಾಡ್ತಾರೆ, ಅಂದ್ರೆ ಆಭರಣಕ್ಕೂ ಕೂಡ ಯೂಸ್ ಮಾಡ್ತಾರೆ. ಇತ್ತ ಸೋಲಾರ್ಗಳಲ್ಲಿ ಬ್ಯಾಟರಿಗಳಲ್ಲೂ ಕೂಡ ಬೆಳ್ಳಿಯನ್ನು ಯೂಸ್ ಮಾಡ್ತಿದ್ದಾರೆ. ಸೊ ಇದರ ಒಂದು ಡಿಮ್ಯಾಂಡ್ ಕೂಡ ಏರಿಕೆ ಆಗಿರೋದ್ರಿಂದ ಮಿಡಲ್ ಅಲ್ಲಿ ಬೆಲೆ ಏರಿಕೆ ಆಗಿತ್ತು. ನೋಡಿ, ಹೋದ ವರ್ಷ ಬೆಲೆ 1 ಲಕ್ಷ ರೂಪಾಯಿ ಇತ್ತು. ನೀವು ಚಾರ್ಟ್ ಕೂಡ ನೋಡಬಹುದು, ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಚಾರ್ಟ್ ಪ್ರಕಾರ ನೀವು ನೋಡ್ತಿರ್ಬೋದು. 1 ಲಕ್ಷ ಹೋದ ವರ್ಷ ಇತ್ತು, ಈ ವರ್ಷ 2,20,000 ರೂಪಾಯಿ ಅಂತ ಇದೆ. ಅಂದ್ರೆ ಈ ವರ್ಷ ಜನವರಿಯಲ್ಲಿ ನೋಡಬಹುದು ನೀವು 3.5 ಲಕ್ಷ ರೂಪಾಯಿ ತನಕ ಬೆಲೆ ಹೋಗಿದೆ. ಅಂದ್ರೆ ವಿತ್ GST 4 ಲಕ್ಷ ರೂಪಾಯಿ ತನಕ ಒಂದು ಬೆಳ್ಳಿ ಬೆಲೆ ಓಡಿತ್ತು. ಅಂದ್ರೆ ಒಂದೇ ದಿನ ಬರೋಬ್ಬರಿ 1 ಲಕ್ಷ ರೂಪಾಯಿವರೆಗೂ ಬೆಲೆಯಲ್ಲಿ ಏರಿಕೆ ಆಗಿತ್ತು ವೀಕ್ಷಕರೇ. ಅಂದ್ರೆ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಈಗ ಸದ್ಯಕ್ಕೆ ಬೆಲೆ ಇಳಿಕೆ ಆಗ್ತಾ ಇದೆ. ಯಾವಾಗ 3 ಲಕ್ಷ ರೂಪಾಯಿ ತನಕ ಬೆಲೆ ಹೋಗಿತ್ತು ನೋಡಿ, ಹೆಚ್ಚು ಪ್ರಮಾಣದಲ್ಲಿ ಸೇಲ್ ಆಗಿದೆ. ಸೊ ಅದರಿಂದ ಡಿಮ್ಯಾಂಡ್ ಇಳಿಕೆ ಆಗಿ ಮತ್ತೆ ಬೆಲೆ ಇಳಿಕೆ ಆಗ್ತಾ ಇದೆ. ನೋಡಬಹುದು ನೀವು ಸ್ಕ್ರೀನ್ ಮೇಲೆ, ಬರೋಬ್ಬರಿ 1 ವರ್ಷದಲ್ಲಿ ಅಂದ್ರೆ ಜನವರಿಯಿಂದ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಲೆಕ್ಕ ಮಾಡಿದ್ರೆ 1 ಲಕ್ಷ ರೂಪಾಯಿ ಅಷ್ಟು ಇಳಿಕೆ ಆಗಿದೆ ಬೆಳ್ಳಿ ಬೆಲೆ. 3 ಲಕ್ಷ ರೂಪಾಯಿ ಅಂದ್ರೆ ಈಗ 2 ಲಕ್ಷ ಹತ್ರ ಬಂದಿದೆ. ಇನ್ನು ಕೇವಲ 5 ದಿನದಲ್ಲಿ 3,000 ರೂಪಾಯಿ ಅಷ್ಟು ಇಳಿಕೆ ಆಗಿರುವಂತದ್ದು. ಮತ್ತೆ ಇಲ್ಲಿ ಬೆಳ್ಳಿ ನೀವು ಚಾರ್ಟ್ ಕೂಡ ನೋಡಬಹುದು ವೀಕ್ಷಕರೇ. ಇಲ್ಲಿ ಸಿಂಪಲ್ ಆಗಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಈಗ ಬಂಗಾರ ಮತ್ತು ಬೆಳ್ಳಿ ತಗೋಬೇಕಾ ಬೇಡವಾ ಅಂತ. ನೋಡಿ, ಕಳೆದ 3 ತಿಂಗಳಲ್ಲಿ ಚಾರ್ಟ್ ಅಲ್ಲಿ ನೀವು ನೋಡಬಹುದು ಬೆಲೆಗಳು ಇಳಿಕೆ ಆಗ್ತಾನೆ ಬಂದಿವೆ. ಸೊ ಇಲ್ಲಿ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಿ ಕೆಳಗಡೆ ಒಂದು ಸಪೋರ್ಟ್ ಲೈನ್ ಹಾಕಿದ್ರೆ ಇಲ್ಲಿ ಒಂದು ಬ್ರೇಕ್ ಇವನ್ ಪಾಯಿಂಟ್ ಅಂತ ಬರ್ತಾ ಇದೆ. ಬ್ರೇಕ್ ಇವನ್ ಪಾಯಿಂಟ್ ಅಂದ್ರೆ ಏನು, ಆ ಎರಡು ಒಂದು ಆರೋ ಮಾರ್ಕ್ಗಳು ಕೂಡ ಇಂಟರ್ಸೆಕ್ಟ್ ಆಗುತ್ತೆ. ಸೊ ಯಾವಾಗ 3,10,000 ರೂಪಾಯಿಂದ ಬೆಲೆ 2,80,000 ಆಯಿತು, 2,50,000 ಆಯಿತು, 2,40,000 ಆಯಿತು, 2,10,000 ಆಯಿತು, 2,20,000 ಆಯಿತು. ನೋಡಿ, ಈಗ ಬ್ರೇಕ್ ಇವನ್ ಪಾಯಿಂಟ್ 2,10,000 ತೋರಿಸ್ತಾ ಇದೆ. ಸೊ ಈ ಒಂದು 2,10,000 ಬ್ರೇಕ್ ಇವನ್ ಪಾಯಿಂಟ್ ಇಂದ ಬೆಲೆಗಳು ಮೇಲೆ ಹೋಯಿತು ಅಂದ್ರೆ 3 ಲಕ್ಷ ರೂಪಾಯಿ ತನಕ ಹೋಗೋ ಚಾನ್ಸ್ ಇರುತ್ತೆ. ಆದ್ರೆ ಕಳೆದ 3 ತಿಂಗಳಿಂದ ಬೆಲೆ ಇಳಿಕೆ ಆಗ್ತಾ ಇದೆ. ಸೊ ಈ ಒಂದು ಆಗಸ್ಟ್ ತಿಂಗಳಲ್ಲೂ ಕೂಡ ಬೆಲೆ ಇಳಿಕೆ ಆಯಿತು ಅಂದ್ರೆ, ಸೊ ಈ ಬಾರಿ ಬೆಲೆ ಆಗಸ್ಟ್ ತಿಂಗಳಲ್ಲಿ 2 ಲಕ್ಷ ರೂಪಾಯಿ ಒಳಗೆ ಬರುವ ಸಾಧ್ಯತೆ ಕಂಡು ಬರ್ತಾ ಇದೆ. ನೋಡಿ, ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಕಾರಣದಿಂದಾಗಿ ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇದೆ. ಕಚ್ಚಾ ತೈಲ ಟ್ರೇಡ್ ಆಗೋದು ಅಮೆರಿಕನ್ ಡಾಲರ್ ಅಲ್ಲಿ. ಸೊ ಡಾಲರ್ ಒಂದು ಸ್ಟ್ರಾಂಗ್ ಆಗ್ತಾ ಇದೆ. ಸೊ ರೂಪಾಯಿ ಮೌಲ್ಯ ಕುಸಿತಾ ಇದೆ. ಇದರ ಬೆನ್ನಲ್ಲೇ ಬಂಗಾರ ಬೆಳ್ಳಿ ಬೆಲೆ ಕೂಡ ಇಳಿಕೆ ಆಗ್ತಾ ಇರುವಂತದ್ದು. ನೋಡಿ ವೀಕ್ಷಕರೀಗ ಬೆಳ್ಳಿ ಮಾರ್ಕೆಟ್ ನಲ್ಲಿ 1 ಕೆಜಿಗೆ 2,35,000 ರೂಪಾಯಿಗೆ ಮಾರಾಟವಾಗ್ತಾ ಇದೆ. ಸೊ ಇದರದ್ದು ಬೆಲೆ 2,30,000 ರೂಪಾಯಿ ಆಸುಪಾಸು ಬರುವ ಸಾಧ್ಯತೆ ಇದೆ ಆಗಸ್ಟ್ ತಿಂಗಳಲ್ಲಿ. ನೋಡಿ, ಜುಲೈ ತಿಂಗಳಲ್ಲಿ ಕನಿಷ್ಠ MCX ಅಲ್ಲಿ 2,16,500 ರೂಪಾಯಿ ಅಂತ ಟ್ರೇಡ್ ಆಗಿದೆ. ಸೊ ನಿಮಗೆ ಈಗ ತಗೋಬೇಕಾ ಬೇಡ ಅಂತ ಒಂದು ಪ್ರಶ್ನೆ ಬರುತ್ತೆ. ಯಾವಾಗ ಬೆಲೆಗಳು ಇಳಿಕೆ ಆಗುತ್ತೆ ನೋಡಿ, ಅವಾಗ ನೀವು ಸ್ವಲ್ಪ ಹೂಡಿಕೆ ಮಾಡಬಹುದು. ಇಲ್ಲಿ ನಿಮ್ಮ ಹತ್ರ 1 ಲಕ್ಷ ರೂಪಾಯಿ ಹಣ ಇದೆ ಅಂದ್ರೆ ನೀವು ಒಟ್ಟಿಗೆ 1 ಲಕ್ಷ ರೂಪಾಯಿದು ಬಂಗಾರ ಬೆಳ್ಳಿ ಖರೀದಿ ಮಾಡಲೇಬಾರದು. ನೀವು 1 ಲಕ್ಷ ರೂಪಾಯಿಯನ್ನ 5 ಭಾಗದಲ್ಲಿ ವಿಂಗಡಿಸಬಹುದು. ಅಂದ್ರೆ 5 ಇನ್ಸ್ಟಾಲ್ಮೆಂಟ್, 20,000ಕ್ಕೆ 1 ಇನ್ಸ್ಟಾಲ್ಮೆಂಟ್, ನಂತರ 5 ಇನ್ಸ್ಟಾಲ್ಮೆಂಟ್ ಅಂದ್ರೆ 1 ಲಕ್ಷ ರೂಪಾಯಿ ಆಗುತ್ತೆ. ಯಾವಾಗ ಬೆಲೆಗಳು ಇಳಿಕೆ ಆಗುತ್ತೆ 20,000 ಹೋಗಿ ತಗೊಂಡ್ಬನ್ನಿ, ಮತ್ತೆ ನಾಳೆ ಬೆಲೆ ಇಳಿಕೆ ಆಯ್ತಾ ಮತ್ತೆ ಒಂದು 20,000 ತಗೊಂಡ್ಬನ್ನಿ, ಮತ್ತೆ ಬೆಲೆ ಇಳಿಕೆ ಆಯ್ತಾ ಮತ್ತೆ ತಗೊಂಡ್ಬನ್ನಿ. ಒಂದು ವೇಳೆ ಬೆಲೆ ಏರಿಕೆ ಆಯಿತು ಅಂದ್ರೆ ಸ್ವಲ್ಪ ವೇಟ್ ಮಾಡಿ, ನಿಮ್ಮ ಹತ್ರ ಇದ್ದ ಬಂಗಾರ ನೀವು ಮಾರಾಟ ಮಾಡಿ, ನೀವು ಏನು ಹಳೆ ಬಂಗಾರ ಖರೀದಿ ಮಾಡಿರ್ತೀರಲ್ಲ ಕಡಿಮೆ ಬೆಲೆಗೆ, ಅದನ್ನ ಮಾರಾಟ ಮಾಡಿ ನೀವು ಹಣ ಲಾಭ ಕೂಡ ಮಾಡಬಹುದು. ಸೊ ಈ ತರ ಬಂಗಾರ ಮತ್ತು ಬೆಳ್ಳಿಯಲ್ಲಿ ಜನರು ಹೂಡಿಕೆ ಮಾಡಿ ಟ್ರೇಡ್ ಮಾಡಿ ಲಾಭ ಕೂಡ ಮಾಡ್ತಾರೆ, ಅದೇ ಪ್ರಕಾರ ನಷ್ಟ ಕೂಡ ಮಾಡ್ಕೋತಾರೆ. ಇಲ್ಲಿ ವೀಕ್ಷಕರೇ, ನಾವು ನಿಮಗೆ ಬಂಗಾರದ ಚಾರ್ಟ್ ಕೂಡ ತೋರಿಸ್ತಾ ಇದ್ದೇವೆ, ನೀವು ನೋಡ್ತಿರ್ಬೋದು. ಹೋದ ವರ್ಷ ಬಂಗಾರ ಕೂಡ 1 ಲಕ್ಷ ರೂಪಾಯಿ ಇತ್ತು, ಬೆಳ್ಳಿ ಕೂಡ 1 ಲಕ್ಷ ರೂಪಾಯಿ ಇತ್ತು. ಆದ್ರೆ 5 ವರ್ಷದ ಹಿಂದೆ ನೋಡಿ ಬರೋಬ್ಬರಿ 50,000 ಇತ್ತು ಬಂಗಾರದ ಬೆಲೆ. ಅದೇ 50,000 ರೂಪಾಯಿಂದ ಬರೋಬ್ಬರಿ ಈಗ
1.5 ಲಕ್ಷ ಆಗಿದೆ. ಸೊ ನೀವು ಲೆಕ್ಕ ಮಾಡಿ ನೋಡಿ, ಮುಂದಿನ ವರ್ಷ ಬಂಗಾರ 2 ಲಕ್ಷ ರೂಪಾಯಿ ಆಗುತ್ತಾ ಅಂತ ನಿಮ್ಗೆ ಅನ್ಸುತ್ತೆ. ಎದಕ್ಕಂದ್ರೆ ಒಂದೇ ವರ್ಷದಲ್ಲಿ 50,000 ಬೆಲೆ ಏರಿಕೆ ಆಗಿದೆ. ಸೊ ಹೋದ ವರ್ಷಕ್ಕೆ ಈ ವರ್ಷಕ್ಕೆ 50,000 ಬೆಲೆ ಜಾಸ್ತಿ ಆಗಿದೆ. ಸೊ ಮುಂದಿನ ವರ್ಷವೂ ಕೂಡ 50,000 ಜಾಸ್ತಿ ಆದ್ರೆ ಈಗ 1,40,000 ಇದೆ, ಅಂದ್ರೆ 1,90,000 ಆಗುತ್ತಾ? ಈ ತರ ಒಂದು ಅಪ್ರಾಕ್ಸಿಮೇಷನ್ ತಜ್ಞರು ಮಾಡ್ತಾರೆ. ಆದ್ರೆ ಕಳೆದ 3 ತಿಂಗಳಿಂದ ಬೆಲೆಗಳು ಇಳಿಕೆ ಆಗ್ತಿದ್ದಾವೆ. ಎದಕ್ಕಂದ್ರೆ ಅಮೆರಿಕನ್ ಡಾಲರ್ ಇಲ್ಲಿ ಬಲವಾಗಿದೆ. ಅಂದ್ರೆ ಯಾವಾಗ ಅಮೆರಿಕದ ಡಾಲರ್ ಬಲವಾಗುತ್ತೆ, ಬಂಗಾರ ಬೆಳ್ಳಿಯಲ್ಲಿ ಹೂಡಿಕೆದಾರರ ಸಂಖ್ಯೆ ಕಡಿಮೆ ಆಗುತ್ತೆ. ಹೂಡಿಕೆದಾರರು ಡಾಲರ್ಸ್ ಅಲ್ಲಿ ಹಣವನ್ನ ಹೂಡಿಕೆ ಮಾಡ್ತಾರೆ. ಸೊ ವೀಕ್ಷಕರೇ, ಇದು ಇಂಪಾರ್ಟೆಂಟ್ ಪಾಯಿಂಟ್ ಅಂತಾನೆ ಹೇಳ್ಬೋದು, ಬೆಲೆ ಇಳಿಕೆಗೆ ಕಾರಣ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಅಂತ ಬರುತ್ತೆ. ಅಂದ್ರೆ ಯಾವಾಗ ಯುದ್ಧಗಳು ನಡೆಯುತ್ತೆ ಅವಾಗ ಬೆಲೆಗಳಲ್ಲಿ ಭಾರಿ ಏರುಪೇರಾಗುತ್ತೆ. ಇಲ್ಲಿ ವೀಕ್ಷಕರೇ, ಬ್ರೇಕ್ ಇವನ್ ಪಾಯಿಂಟ್ ಎಲ್ಲಿ ಬರ್ತಾ ಇದೆ ಅಂದ್ರೆ 1,40,000. ಅಂದ್ರೆ ಈ 1,40,000 ರೂಪಾಯಿ ನೋಡಿ, ಇಲ್ಲಿಗೆ ಬಂದಾಗ ಬೆಲೆಗಳು ಏರಿಕೆ ಆಗ್ತಾ ಇದೆ. ಅಂದ್ರೆ ಇಲ್ಲಿಂದ ಬೆಲೆಗಳು ಕೆಳಗೆ ಹೋಗ್ತಾ ಇಲ್ಲ. ಇಲ್ಲಿ ಯಾವುದು ದೊಡ್ಡ ಇನ್ವೆಸ್ಟ್ಮೆಂಟ್ಸ್ ಅವರು ಅಲ್ಲಿ ಹೂಡಿಕೆ ಮಾಡ್ತಿದ್ದಾರೆ. ಅಂದ್ರೆ ವಿದೇಶಿ ಬ್ಯಾಂಕ್ ಆಗಿರ್ಬೋದು ಅಥವಾ ಸೆಂಟ್ರಲ್ ಬ್ಯಾಂಕ್ಸ್ ಆಗಿರ್ಬೋದು. ಅಂದ್ರೆ ಇಲ್ಲಿ ದೊಡ್ಡ ದೊಡ್ಡ ಸಾವಿರಾರು ಕೋಟಿ ಹಣ ಹೂಡಿಕೆ ಮಾಡೋರು ಕೂಡ ಬಂಗಾರದಲ್ಲಿ ಟ್ರೇಡ್ ಮಾಡ್ತಾರೆ. ಅವರಿಗೆ ಬೆಲೆ ಇಳಿಕೆ ಆಯಿತು ಅಂದ್ರೆ ದೊಡ್ಡ ನಷ್ಟವಾಗ್ಬಿಡುತ್ತೆ. ಸೊ ಅವ್ರು ಏನ್ ಮಾಡ್ತಾರೆ, ಸಪೋರ್ಟ್ ಮುರಿಯೋದಕ್ಕೆ ಕೊಡೋದಿಲ್ಲ. ಯಾವಾಗ ಬೆಲೆ 1,40,000 ರೂಪಾಯಿಗೆ ಬರುತ್ತೆ ಅಲ್ಲಿ ಮತ್ತೆ ಅವರು ಹೂಡಿಕೆ ಮಾಡ್ತಾರೆ, ಸಾವಿರಾರು ಕೋಟಿ ಹಣ ಹೂಡಿಕೆ ಮಾಡ್ತಾರೆ. ಸೊ ಅಲ್ಲಿಂದ ಬೆಲೆಗಳು ಏರಿಕೆ ಆಗುತ್ತೆ. ಆದ್ರೆ ನರೇಂದ್ರ ಮೋದಿಜಿಯವರು 1 ವರ್ಷಗಳ ಕಾಲ ಚಿನ್ನ ಖರೀದಿ ಮಾಡಬೇಡಿ ಅಂತ ಹೇಳಿದಾರಲ್ಲ, ಅಲ್ಲಿಂದ ಡಿಮ್ಯಾಂಡ್ ಕಡಿಮೆ ಆಗಿದೆ. ಸೊ ಬೆಲೆಗಳು ಇಳಿಕೆ ಆಗ್ತಾನೆ ಬಂದಿವೆ. ಸೊ ಈಗ 18 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟು ನೋಡಿ, ಭಾರತೀಯ ಒಂದು ಮಾರುಕಟ್ಟೆ ಪ್ರಕಾರ 10 ಗ್ರಾಮ್ 18 ಕ್ಯಾರೆಟ್ ಚಿನ್ನದ ಬೆಲೆ 1,08,000 ರೂಪಾಯಿ. ಹೌದು ವೀಕ್ಷಕರೇ, 1,08,000 ರೂಪಾಯಿ ಇದೆ. ಹೋದ ತಿಂಗಳು 1,14,000 ರೂಪಾಯಿ ಇತ್ತು. ಅದೇ ಮೇ ತಿಂಗಳಲ್ಲಿ 1,20,000 ರೂಪಾಯಿ ಇತ್ತು. ಇದೇ ಒಂದು 18 ಕ್ಯಾರೆಟ್ ಚಿನ್ನದ ಬೆಲೆ ಈಗ 1,08,000 ರೂಪಾಯಿಗೆ ಬಂದು ನಿಂತಿದೆ. ನೋಡಿ, ಇದು 18 ಕ್ಯಾರೆಟ್ ಆಗಿರೋದ್ರಿಂದ ಇದ್ರ ಮೇಲೆ ಮೇಕಿಂಗ್ ಚಾರ್ಜ್ ಅಂತ ಎಕ್ಸ್ಟ್ರಾ ಇರುತ್ತೆ, ಮತ್ತೆ GST 3% ಬೇರೆ ಇರುತ್ತೆ. ತುಂಬಾ ಜನ ಎಲ್ಲಿ ತಪ್ಪು ಮಾಡ್ತಾರೆ, 18 ಕ್ಯಾರೆಟ್ ಚಿನ್ನ ತಗೋತಾರೆ, ಹಾಲ್ ಮಾರ್ಕ್ ಕೂಡ ಇರೋದಿಲ್ಲ. ಸೊ ಹಾಲ್ ಮಾರ್ಕ್ ಇಲ್ಲದೆ ಇರೋ ಬಂಗಾರ ನೀವು ಮಾರಾಟ ಮಾಡೋದಕ್ಕೆ ಹೋದ್ರೆ ಅದು ಯಾರು ಕೂಡ ಅಷ್ಟು ವ್ಯಾಲ್ಯೂ ಕೊಡೋದಿಲ್ಲ. ಯಾಕಂದ್ರೆ ನಿಮ್ಮ ಹತ್ತಿರ 10 ಗ್ರಾಮ್ದು ಬಂಗಾರ ಇದೆ ಅಂದ್ರೆ 18 ಕ್ಯಾರೆಟ್ ಆಭರಣ 1,08,000 ಬೆಲೆ ಇದೆ. ಆದ್ರೆ ಅವರು ನಿಮಗೆ ಕೊಡೋದು 50,000 30,000 ಮಾತ್ರ. ಯಾಕಂದ್ರೆ 18 ಕ್ಯಾರೆಟ್ ಅಂತ ಹೇಳ್ಕೊಟ್ಟಿರ್ತಾರೆ. ಆದ್ರೆ ಮರಳಿ ನೀವು ಮಾರಾಟ ಮಾಡ್ತಿರಲ್ಲ, ಮತ್ತೆ ಅದನ್ನ ಕರಗಿಸ್ತಾರಲ್ಲ, ಅವಾಗ ಅದರಲ್ಲಿ 75% ಬಂಗಾರ ಇರಬೇಕು. ಒಂದು ವೇಳೆ ಅದರಲ್ಲಿ ಏನಾದ್ರೂ 65% 50% ಬಂಗಾರ ಬಂತು ಅಂದ್ರೆ ನಿಮಗೆ ಅಲ್ಲಿ ಮೋಸವಾಗಿದೆ ಅಂತ ಅರ್ಥ. ಅಂದ್ರೆ ಪ್ಯೂರಿಟಿಯಲ್ಲಿ ಮೋಸವಾಗಿದೆ ಅಂತ ಅರ್ಥ. ಸೊ ನೀವು 18 ಕ್ಯಾರೆಟ್ ತಗೊಳ್ಳಿ, 22 ಕ್ಯಾರೆಟ್ ತಗೊಳ್ಳಿ, ಹಾಲ್ ಮಾರ್ಕ್ ಇದ್ದ ಬಂಗಾರ ತಗೊಳ್ಳಿ. ಈಗ ನೀವು ಹಾಲ್ ಮಾರ್ಕ್ ಪಕ್ಕ ಅಲ್ಲಿ 18K ಅಂತ 18 ಕ್ಯಾರೆಟ್ ಅಂತ ಬರೆದಿರ್ತಾರೆ, 22K ಅಂದ್ರೆ 22 ಕ್ಯಾರೆಟ್ ಅಂತ ಬರೆದಿರ್ತಾರೆ. 18 ಕ್ಯಾರೆಟ್ ಅಂದ್ರೆ 75% ಬಂಗಾರ ಅದರಲ್ಲಿ ಇರಬೇಕು. ಅದೇ 22 ಕ್ಯಾರೆಟ್ ಅಂದ್ರೆ 91.6% ಅದರಲ್ಲಿ ಬಂಗಾರ ಇರಬೇಕಾಗುತ್ತೆ. ಹಾಗಾದ್ರೆ 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟು ನೋಡಿ, ಈಗ 1,08,000 18 ಕ್ಯಾರೆಟ್ ಆಗಿದ್ರೆ 22 ಕ್ಯಾರೆಟ್ದು 1,32,200. ಅಂದ್ರೆ ಇದು 10 ಗ್ರಾಮ್ಗೆ 22 ಕ್ಯಾರೆಟ್ 91.6% ಇರುವ ಬಂಗಾರದ ಆಭರಣದ ಬೆಲೆ. ಆದ್ರೆ ಇದ್ರ ಮೇಲೂ ಕೂಡ ಮೇಕಿಂಗ್ ಚಾರ್ಜ್ ಇರುತ್ತೆ. ಈಗ ನೋಡಿ, ನೀವು ಚಿಕ್ಕ ಚಿಕ್ಕ ಉಂಗುರ ತಗೋತೀರಾ, ಏನು ವರ್ಕ್ ಇರಲ್ಲ ಅಂದ್ರೆ 3% 5% ಈ ತರ ಮೇಕಿಂಗ್ ಚಾರ್ಜ್ ಇರುತ್ತೆ. ಅದೇ ನೀವು ಹೆಚ್ಚು ವರ್ಕ್ ಇರುವ ಒಂದು ಬಂಗಾರದ ನೆಕ್ಲೆಸ್ ಆಗಿರ್ಬೋದು, ಬಂಗಾರದ ಬಳೆ ಆಗಿರ್ಬೋದು, ಅಥವಾ ಬಂಗಾರದ ಒಂದು ದೊಡ್ಡ ಮಟ್ಟದಲ್ಲಿ ಆಭರಣ ತಗೋತೀರಾ ಅಂದ್ರೆ ಅದ್ರದ್ದು ಮೇಕಿಂಗ್ ಚಾರ್ಜು ಕೆಲವೊಮ್ಮೆ 20-25% ವರೆಗೂ ಹೋಗ್ಬಿಡುತ್ತೆ. ಲಕ್ಷಕ್ಕೆ 25,000 5 ಲಕ್ಷ ರೂಪಾಯಿದು ಮಾಡಿಸ್ತೀರಾ ಅಂದ್ರೆ ಅಲ್ಲಿ 1 ಲಕ್ಷ ರೂಪಾಯಿ 1.5 ಲಕ್ಷ ರೂಪಾಯಿ ಮೇಕಿಂಗ್ ಚಾರ್ಜ್ ಆಗ್ಬಿಡುತ್ತೆ. ಸೊ ನೀವೇನ್ ಮಾಡ್ಬೇಕು, ಮೇಕಿಂಗ್ ಚಾರ್ಜ್ ಅಲ್ಲಿ ಚೌಕಾಸಿ ಮಾಡಬೇಕು. ಅಥವಾ 3-4 ಅಲ್ಲ, ಬರೋಬ್ಬರಿ 8-10 ಅಂಗಡಿಗಳಲ್ಲಿ ಮೇಕಿಂಗ್ ಚಾರ್ಜ್ ಯಾರು ಎಷ್ಟು ಕೊಡ್ತಿದ್ದಾರೆ. ಈಗ ನೋಡಿ, ಒಂದು ಅಂಗಡಿಯಲ್ಲಿ 20% ಇರುತ್ತೆ, ಕೆಲವು ಅಂಗಡಿಯಲ್ಲಿ ಅದೇ ಸೇಮ್ ಐಟಮ್ 15%ಗೆ ರೆಡಿ ಮಾಡಿ ಕೊಡೋರು ಇರ್ತಾರೆ, ಅದೇ ಸೇಮ್ 10%ಗೂ ಕೂಡ ಮಾಡೋರು ಇರ್ತಾರೆ, ಅದೇ ಒಂದು ಕೆಲವೊಮ್ಮೆ 8%ಗೂ ಕೂಡ ಕೊಡೋರು ಇರ್ತಾರೆ. ಆದ್ರೆ ನೋಡಿ ವೀಕ್ಷಕರೇ, ಹಾಲ್ ಮಾರ್ಕ್ ಇದ್ದ ಬಂಗಾರ ಇದ್ರೆ ಮಾತ್ರ ತಗೋಬೇಕು. ಮೇಕಿಂಗ್ ಚಾರ್ಜ್ ಕಡಿಮೆ ಇದೆ, ಬಂಗಾರದ ಬೆಲೆ ಕಡಿಮೆ ಇದೆ ಅಂತ ನೀವು ಬಂಗಾರ ತಗೋತೀರಾ, ಹಾಲ್ ಮಾರ್ಕ್ ಕೂಡ ಇರಲ್ಲ. ಸೊ ಅಲ್ಲಿ ನಿಮಗೆ ದೊಡ್ಡ ಮೋಸವಾಗುವ ಚಾನ್ಸ್ ಇರುತ್ತೆ. ಸೊ ಯಾರು ಕೂಡ ತಪ್ಪು ಮಾಡಬೇಡಿ, ಹಾಲ್ ಮಾರ್ಕ್ ಇದ್ದ ಬಂಗಾರ ತಗೊಳ್ಳಿ. ಇನ್ನು 24 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟು, 1,44,000 ರೂಪಾಯಿ. ನೋಡಿ, 22 ಕ್ಯಾರೆಟ್ 18 ಕ್ಯಾರೆಟ್ಗಿಂತ 24 ಕ್ಯಾರೆಟ್ ಜಾಸ್ತಿ. ಅದಕ್ಕಂದ್ರೆ ಇದರಲ್ಲಿ 99.9% ಬಂಗಾರವೇ ಇರುತ್ತೆ. ಆಭರಣದಲ್ಲಿ ಏನ್ ಮಾಡಿರ್ತಾರೆ, 91.6 ಅಂದ್ರೆ 8.4% ಮಿಕ್ಸ್ ಮಾಡಿರ್ತಾರೆ. 75% 18 ಕ್ಯಾರೆಟ್ ಅಂದ್ರೆ 25% ಮಿಕ್ಸ್ ಮಾಡಿರ್ತಾರೆ. ಅದೇ 24 ಕ್ಯಾರೆಟ್ ಅಂದ್ರೆ
99.9% ಅಂದ್ರೆ 0.1% ಮಾತ್ರ ಇಲ್ಲಿ ಮಿಕ್ಸ್ ಮಾಡಿ ಅದನ್ನ ಗಟ್ಟಿ ಮಾಡಿರ್ತಾರೆ. ಸೊ ಇದು ಪ್ಯೂರಿಟಿ ಗೋಲ್ಡ್ ಅಂತಾನು ಕೂಡ ಕರೀತಾರೆ. ಸೊ ಹೀಗಾಗಿ ನೀವು ಇನ್ವೆಸ್ಟ್ಮೆಂಟ್ಗೆ ಏನಾದ್ರೂ ಬಂಗಾರ ಖರೀದಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ ಗಟ್ಟಿ ಬಂಗಾರ 24 ಕ್ಯಾರೆಟ್ ತಗೋಬೇಕು. ಅದೇ ನಿಮ್ಮ ಮನೆಯಲ್ಲಿ ಶುಭ ವಿವಾಹವಿರುತ್ತೆ, ಮದುವೆ ಸಮಾರಂಭ ಇರುತ್ತೆ, ಫಂಕ್ಷನ್ ಇರುತ್ತೆ, ನಿಮಗೆ ಮೈ ಮೇಲೆ ಹಾಕಿಕೊಳ್ಳೋಕೆ ಬಂಗಾರ ಬೇಕು ಅಂದ್ರೆ ನೀವು 22 ಕ್ಯಾರೆಟ್ ಆಭರಣ ಬಂಗಾರದ ತಗೋಬಹುದು. ಆದ್ರೆ ಹಾಲ್ ಮಾರ್ಕ್ ಇದ್ದ ಬಂಗಾರ ತಗೋಬೇಕು. ಮೇಕಿಂಗ್ ಚಾರ್ಜ್ ಅಲ್ಲಿ ಮೋಸ ಹೋಗಬೇಡಿ. ಬಂಗಾರ ಮೇಕಿಂಗ್ ಚಾರ್ಜ್ ಬೆಲೆ ಕಡಿಮೆ ಇದೆ ಅಂತ ನಿಮಗೆ ಒಂದು ಏನಾದ್ರೂ ಆಫರ್ ಕೊಟ್ರೆ, ಹಾಲ್ ಮಾರ್ಕ್ ಇಲ್ಲದ್ರು ಬಂಗಾರ ಮಾರಾಟವಾಗ್ತಾ ಇದ್ರೆ ಅಲ್ಲೂ ಕೂಡ ನೀವು ಲಕ್ಷ ಕೊಟ್ಟು ನೋಡಿ. ಇನ್ನು ಬಂಗಾರ ಖರೀದಿ ಮಾಡಿದ್ಮೇಲೆ ಬಿಲ್ ಚೆಕ್ ಮಾಡಿ. ನಿಮಗೆ ಕೊಟ್ಟಿರೋ ಒಂದು ತೂಕದ ವೇಟ್ ಅಂದ್ರೆ ಬಂಗಾರ ಈಗ 10 ಗ್ರಾಮ್ ನಿಮ್ಗೆ ಕೊಟ್ಟಿರ್ತಾರೆ ಅಂದ್ರೆ ಬಿಲ್ಲಲ್ಲೂ ಕೂಡ 10 ಗ್ರಾಮ್ ಇರಬೇಕು. ಬಿಲ್ಲಲ್ಲಿ 9 ಗ್ರಾಮ್ ಇತ್ತು, ನಿಮ್ಮ ಹತ್ರ 10 ಗ್ರಾಮ್ ಇದೆ ಅಂದ್ರೆ ಅದು ತಪ್ಪಾಗುತ್ತೆ. ಸೊ ವೀಕ್ಷಕರೇ, ಎಲ್ಲ ಕೂಡ ನೀವು ಚೆಕ್ ಮಾಡಿ ನೋಡ್ಬೇಕಾಗುತ್ತೆ. ಬಂಗಾರ ಖರೀದಿ ಮಾಡುವಾಗ ಎಲ್ಲಾ ಕಡೆಗೂ ಕೂಡ ಕಣ್ಣಿರ್ಬೇಕು ಅಂತ ಹೇಳಲಾಗುತ್ತೆ. ಸೊ ಇವತ್ತಿಗೆ ಇಷ್ಟ ಆಗುತ್ತೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ.